ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತಿನ ಬ್ಲಾಗ್ ಒಳಗೆ ನಾ ಏನಪ್ಪ ಅಂತಂದ್ರೆ ಸಂಜೆ ಅಡುಗೆ ಮಾಡತ್ತೇನೆ. ಸಂಜೆ ಅಡುಗೆ ಏನಪ್ಪ ಅಂತಂದ್ರೆ ಪಾಲಕ್ ಪಲ್ಯ, ಆಮೇಲೆ ಜವಾರಿ ಜೋಳದ ರೊಟ್ಟಿ ಮಾಡತ್ತೇನೆ ರೀ. ನಾವು ನಮ್ಮ ಕಡೆ ಹೆಂಗೆ ಪಾಲಕ್ ಪಲ್ಯ ಮಾಡ್ತೇವಂತ ಅದನ್ನ ವಿಡಿಯೋ ಜೊತೆಗೆ ಶೇರ್ ಮಾಡ್ಕೊಳತ್ತೀನಿ. ಬನ್ನಿರಿ ನೋಡೋಣ ಏನೇನು ಬೇಕು, ಏನೇನು ಮಾಡ್ತಾನೆ ಅಂತ ನೋಡ್ಕೊಂಡು ಬರೋಣ. ಬನ್ನಿರಿ. ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಇವಾಗ ನೋಡ್ಕೊಂಡು ಬರೋಣ. ಇವಾಗ ಒಂದು ಬೋಗೋಣಿನ ತೊಗೊಂಡು ಗ್ಯಾಸ್ ಆನ್ ಮಾಡೋಣ. ಮತ್ತು ಬೋಗೋಣಿಯಲ್ಲಿ ಆಯಿಲ್ ಹಾಕೋಣ ಫ್ರೆಂಡ್ಸ್. ನೋಡಿ ಪಲ್ಯನ ಅಂದರೆ ಪಾಲಕ್ ಸೊಪ್ಪನ್ನು ತೊಳೆದಿಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಬೇಕಾಗೋದೇನೆಂದರೆ ಜಾಸ್ತಿ ಏನಿಲ್ಲ ಫ್ರೆಂಡ್ಸ್. ನೋಡಿ, ಒಂದು ಸಣ್ಣ ಬೆಳ್ಳುಳ್ಳಿ ಗಡ್ಡೆ, ನೋಡಿ ಎಷ್ಟು ಸಣ್ಣ ಬೆಳ್ಳುಳ್ಳಿ ಗಡ್ಡೆನ ತೊಗೊಂಡು ಇಷ್ಟು ಬೇಳೆ ಆಗಿದೆ ಅದರಲ್ಲಿ, ಅದು ತೊಗೊಂಡಿದ್ದೀನಿ. ಆಮೇಲೆ ತೊಗರಿಬೇಳೆ ಅರ್ಧ ಕಪ್, ಜಾಸ್ತಿ ಏನು ಬೇಕಾಗಿಲ್ಲ, ಅರ್ಧ ಕಪ್ ತೊಗರಿಬೇಳೆ ಬೇಕು ಫ್ರೆಂಡ್ಸ್. ನಂತರ ಜೀರಿಗೆ, ನಂತರ ಇದು ಸ್ವಲ್ಪ ಸಾಸಿವೆನ ಹಾಕೋಣ. ಫಸ್ಟಿಗೆ ಸಾಸಿವೆ ಹಾಕೋಣ, ಆಮೇಲೆ ಜೀರಿಗೆ, ಸಾಸಿವೆ, ತೊಗರಿಬೇಳೆ, ಬೆಳ್ಳುಳ್ಳಿ ಅಷ್ಟೇ. ಆಮೇಲೆ ಪಾಲಕ್ ಭಾಜಿ ಹಾಕಿದ್ರೆ ಆಯಿತು ಫ್ರೆಂಡ್ಸ್, ಜಾಸ್ತಿ ಏನು ಬೇಕಾಗಿಲ್ಲ. ನಾನು ಗ್ಯಾಸ್ ಆಫ್ ಮಾಡಿದ್ದೀನಿ, ಇವಾಗ ಆನ್ ಮಾಡ್ತೀನಿ. ಯಾಕಂದರೆ ಅದು ಹೊತ್ತುತ್ತಾಯಿತು, ಅದಕ್ಕೋಸ್ಕರ ಜಾಸ್ತಿ ಉರಿಯುತ್ತಲ್ವ. ಇವಾಗ ಬೆಳ್ಳುಳ್ಳಿನ ಜಜ್ಕೊಂಡು ಹಾಕೋಣ ಫ್ರೆಂಡ್ಸ್. ಇವಾಗ ತೊಳೆದಿರುವಂತಹ ಪಾಲಕ್ ಸೊಪ್ಪನ್ನು ಹಾಕೋಣ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೋಣ ಫ್ರೆಂಡ್ಸ್. ಎಷ್ಟೇ ಸಾಮಾನು ನೋಡಿ ಫ್ರೆಂಡ್ಸ್, ಜಾಸ್ತಿ ಏನು ಐಟಮ್ಸ್ ಬೇಕಾಗಿಲ್ಲ.
ಜೀರಿಗೆ, ಸಾಸಿವೆ, ಬೆಳ್ಳುಳ್ಳಿ ಮತ್ತು ತೊಗರಿಬೇಳೆ ಅಷ್ಟೇ ಫ್ರೆಂಡ್ಸ್. ಜಾಸ್ತಿ ಏನು ಬೇಕಾಗಿಲ್ಲ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ನೀರಂತೂ ಹಾಕ್ಕೊಳ್ಬೇಡಿ ಫ್ರೆಂಡ್ಸ್. ಬೇಕಾದರೆ ಒಂದು ಸ್ವಲ್ಪ ಕಡಿಮೆ ಅನಿಸಿದ್ರೆ ಮೇಲೆ ಹಾಕ್ಕೊಳ್ಳಿ. ಜಾಸ್ತಿ ಅಂತೂ ಹಾಕೊಳ್ಳೋದು ತೇಲಾಡೋ ಥರ ಹಾಕೊಳಕ್ಕೆ ಹೋಗಬೇಡಿ. ತೊಳೆದಿರೋದ್ರಲ್ಲಿ ನೀರದು ಬಿಟ್ಕೊಳ್ತೇವೆ ಫ್ರೆಂಡ್ಸ್. ನೋಡಿ, ಇವಾಗ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ತೀನಿ. ಆಯಿತು, ಇಷ್ಟು ಫ್ರೆಂಡ್ಸ್. ಇದು ಜಾಸ್ತಿ ಏನು ಐಟಮ್ಸ್ ಬೇಕಾಗಿಲ್ಲ. ಬಿಸಿ ರೊಟ್ಟಿ ಜೊತೆಗೆ ತಿನ್ನೋದಕ್ಕೆ ರೊಟ್ಟಿ ಅಷ್ಟೇ ಯಾಕೆ, ಚಪಾತಿ ಜೊತೆಗೆ, ರೊಟ್ಟಿ ಜೊತೆಗೆ, ಎರಡು ಜೊತೆಗೆ ಇದು ಹೊಂದುತ್ತೆ ಫ್ರೆಂಡ್ಸ್. ತುಂಬಾ ಇಷ್ಟ ಆಗುತ್ತೆ. ಇವಾಗ ಇದು ಕುದಿಬೇಕಲ್ವಾ. ಇವಾಗ ನೋಡಿ, ಅರ್ಧ ಕಪ್ ತೊಗರಿಬೇಳೆ ತೊಗೊಂಡಿದ್ದೀನಲ್ವ, ಅದನ್ನು ಹಾಕೋಣ. ಇದು ಚೆನ್ನಾಗಿ ಕುದ್ದು ಬರಲಿ. ಆಮೇಲೆ ನಾನು ನಿಮಗೆ ತೋರಿಸ್ತೀನಿ ಇದನ್ನು. ಮತ್ತೆ ಕುದ್ಮೇಲೆ ಇದರಲ್ಲಿ ನೀರು ಸ್ವಲ್ಪ ಕಡಿಮೆ ಅನಿಸಿದ್ರೆ ಮಾತ್ರ ಹಾಕ್ಕೊಳ್ಳಿ, ಇಲ್ಲಾಂದರೆ ಹಾಕ್ಕೊಳ್ಳೋಕ್ಕೆ ಹೋಗಬೇಡಿ ನೀರು. ಇದು ಇದೆ ಇವಾಗ ನೋಡಿದೆ ಆಲ್ರೆಡಿ, ನಿಮ್ಗೆ ಕಾಣಿಸ್ತಾ ಇದ್ರು ನೋಡಿ. ಇದು ನೀರು ಇಷ್ಟಿದೆ. ಇನ್ನೊಂದು ಸ್ವಲ್ಪ ಹಾಕೊಳ್ಳೋಣ ಫ್ರೆಂಡ್ಸ್. ಜಾಸ್ತಿ ಹಾಕ್ಕೊಳ್ಳೋದೇನು ಬೇಕಾಗಿಲ್ಲ, ಯಾಕಂದರೆ ತೊಗರಿಬೇಳೆ ಸ್ವಲ್ಪ ಜಾಸ್ತಿ ಕುದಿಬೇಕಲ್ವ, ಅದಕ್ಕೋಸ್ಕರ ಇಷ್ಟೇ. ಅದು ತೆಳುವನ್ ಬೇಳೆ ಹಾಕಿದರೆ ಕಡಿಮೆ ಬೇಕಾಗಿತ್ತು ನೀರು. ಸ್ವಲ್ಪ ಇದು ಗಟ್ಟಿ ಇರ್ತಲ್ವ ತೊಗರಿಬೇಳೆ, ಅದಕ್ಕೋಸ್ಕರ ಜಾಸ್ತಿ ನೀರನ್ನು ಹಾಕಿದ್ದೀನಿ. ಚೆನ್ನಾಗಿ ಇದು ಕುದ್ದು ಬರಲಿ ಫ್ರೆಂಡ್ಸ್. ತುಂಬಾ ಟೇಸ್ಟ್ ಇರುತ್ತೆ. ಇದರಲ್ಲಿ ಖಾರ ಏನು ಹಾಕೋ ಹಾಗಿಲ್ಲ. ಇದು ಸಪ್ಪಂದು ಇದು ಕುದ್ದು ಬರಲಿ. ಕುದ್ದಾದ್ಮೇಲೆ ನಾನು ತೋರಿಸ್ತೀನಿ ಇದು ಯಾವ ಥರ ಬರುತ್ತೆ ಅಂತ. ಮತ್ತು ತೊಗರಿಬೇಳೆ ಜಾಸ್ತಿನೇ ಬೇಕು ಫ್ರೆಂಡ್ಸ್. ನಾನು ಇನ್ನೊಂದು ಸ್ವಲ್ಪ ತೊಗರಿಬೇಳೆನ ಹಾಕ್ತೀನಿ. ಕಡಿಮೆ ಇದ್ದರೂ ಕಡಿಮೆನೂ ಹಾಕ್ಬೋದು, ಏನು ಇದಿಲ್ಲ. ಇಷ್ಟು ಸಾಕು, ಜಾಸ್ತಿ ಏನು ಬೇಕಾಗಿಲ್ಲ. ಇವಾಗ ಇವೆಲ್ಲನೂ ಕುದ್ದು ಬರಲಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವಾಗ ಪಾಲಕ್ ಪಲ್ಯ ಮಾಡಾಯಿತು, ಪಾಲಕ್ ಸೊಪ್ಪಿನ ಪಲ್ಯ ಮಾಡಾಯಿತು. ಇವಾಗ ಜೋಳದ ರೊಟ್ಟಿ ಮಾಡ್ತಾಯಿದ್ದೀನಿ. ಪಕ್ಕಾ ಜವಾರಿ ಜೋಳದ ರೊಟ್ಟಿ. ಅಕ್ಕಿ ಎಲ್ಲ ಮಿಕ್ಸ್ ಮಾಡಲ್ಲ ನಾವು, ಪಕ್ಕಾ ಜವಾರಿ ಜೋಳದ ರೊಟ್ಟಿ ಇವು. ಈ ಕಡೆ ಮಹಾರಾಷ್ಟ್ರ ಕಡೆ ಎಲ್ಲ ಇದೇ ಥರ ಮಾಡೋದು. ಅಕ್ಕಿ ಜಾಸ್ತಿ ಮಿಕ್ಸ್ ಮಾಡಲ್ಲ, ಪಕ್ಕಾ ಜವಾರಿ ಜೋಳದ ರೊಟ್ಟಿನ ತಿಂತಾರೆ. ಯಾಕಂದರೆ ಇದಕ್ಕೆ ಶಕ್ತಿ ಜಾಸ್ತಿ ಇರುತ್ತೆ, ಅದಕ್ಕೋಸ್ಕರ ಇದನ್ನು ತಿಂದರೆ ಅದೇನೋ ಅಂತಾರೆ ಶಕ್ತಿ ಜಾಸ್ತಿ ಬರುತ್ತೆ ಅಂತ, ಅದಕ್ಕೋಸ್ಕರ. ಈಗ ನೋಡಿ ರೊಟ್ಟಿ ಮಾಡ್ತಾಯಿದ್ದೀನಿ. ಇವಾಗ ಪಾಲಕ್ ಭಾಜಿ ಆಯಿತು, ಇವಾಗ ರೊಟ್ಟಿ ಮಾಡ್ತಾಯಿದ್ದೀನಿ. ಈಗ 2 ರೊಟ್ಟಿ ಆಗಿದ್ದೀವಿ, ಮತ್ತೆ ಮಾಡ್ತಾಯಿದ್ದೀನಿ ನೋಡಿ. ಇವಾಗ ಇದು ಬಡ್ದಾಯಿತು. ಈ ರೊಟ್ಟಿನ ಇವಾಗ ತವೆಯಲ್ಲಿ ಹಾಕೋಣ. ಇನ್ನೂ ಒಂದು ಚಿಕ್ಕ ಉಳ್ಳಿ ಇದೆ, ಇದೊಂದು ರೊಟ್ಟಿ ಮಾಡಿದರೆ ಆಯಿತು ಫ್ರೆಂಡ್ಸ್. 4 ರೊಟ್ಟಿ ಮಾಡ್ತಾಯಿದ್ದೀನಿ, ಜಾಸ್ತಿ ಬೇಕಾಗಿಲ್ಲ. ಮಕ್ಕಳಿಗೆ ಚಪಾತಿ ಬೇಕು, ರೊಟ್ಟಿ ಬಿಡೋರಿಗೆ, ಅದಕ್ಕೋಸ್ಕರ ರೊಟ್ಟಿ 4 ಮಾಡ್ತಾಯಿದ್ದೀನಿ. ಇದ್ರ ಇವಾಗ ಬೇಯಿಸ್ಕೊಳ್ಳೋಣ ಇದನ್ನು. ಇವಾಗ ಇದನ್ನು ಬೇಯಿಸಿ ತಕ್ಕೊಳ್ಳೋಣ ಫ್ರೆಂಡ್ಸ್. ಇನ್ನೂ ಒಂದು ಸಣ್ಣ ಉಳಿ ಇದೆ, ಅದನ್ನು ತೋರಿಸ್ತೀನಿ ನೋಡಿ ನಿಮಗೆ. ಇವಾಗ ಇಷ್ಟೇ ಇರೋದು 4 ರೊಟ್ಟಿ ಆಗಿವೆ ಫ್ರೆಂಡ್ಸ್. ಈ ಕಡೆ ಇದು ಬೇಯ್ತಾ ಇದೆ, ಫ್ರೆಂಡ್ಸ್. ಅದನ್ನು ಎಬ್ಸೋಣ ಮೇಲೆ.
ನೋಡಿ ಫ್ರೆಂಡ್ಸ್, ಈ ಥರ ಉಳ್ಳಿದ್ರೆ ಸಾಕು. ಅದನ್ನು ಚಮಚೇನೂ ಬೇಡ, ಈ ಥರ ಇದು ಏನೂ ಬೇಡ. ಈ ಥರ ಹಿಟ್ಟಿನಿಂದ ಅದನ್ನ ಎಬ್ಬಿಸ್ಬೋದು ಫ್ರೆಂಡ್ಸ್. ಇವಾಗ ಇದಕ್ಕೆ ಹಿಟ್ಟು ಹಚ್ಚಿದೀನಲ್ವ, ಅದು ಹೇಳ್ತಾ ಇಲ್ಲ. ಇದು ಚೆನ್ನಾಗಿ ಬೆಂದು ಬರಲಿ ಫ್ರೆಂಡ್ಸ್. ಇವಾಗ ಈ ರೊಟ್ಟಿ ಎಲ್ಲ ಇವಾಗ ಚೆನ್ನಾಗಿ ಬೆಂದು ಬರಲಿ. ಅಲ್ಲಿವರೆಗೂ ಇದು ಚಿಕ್ಕ ರೊಟ್ಟಿನ ಬಡಿಯೋಣ ಬನ್ನಿ ಫ್ರೆಂಡ್ಸ್. ಉಳ್ಳಿ ಚಿಕ್ಕದಿದೆ ಅಲ್ವಾ, ಸಣ್ಣದಾಗುತ್ತೆ ಇದು. ಅಷ್ಟೇ ಇರಲಿ. ಇವಾಗ ಇದನ್ನು ಬೇಯಿಸಿ ತಕೊಳ್ಳೋಣ. ನೋಡಿ ಇವಾಗ ಈ ಕಡೆ ಇದು ಪಾಲಕ್ ಸೊಪ್ಪಿನ ಪಲ್ಯ ರೆಡಿ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಬೇಳೆ ಜಾಸ್ತಿನ ಹಾಕಿದ್ದೀನಲ್ಲ ನಾನು, ಬೇಳೆನ ಜಾಸ್ತಿನೇ ಹಾಕಿರೋದು. ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್, ತುಂಬಾ ಸಖತ್ತಾಗಿರುತ್ತೆ. ಇದು ಬೇಳೆ ಹಾಕಿ ಮಾಡಿದ್ರೆ ತುಂಬಾ ಟೇಸ್ಟ್ ಕೊಡುತ್ತೆ. ರೊಟ್ಟಿ ಜೊತೆ ತಿನ್ನೋದು, ರೊಟ್ಟಿ ಚಪಾತಿ ಎರಡೂ ಜೊತೆ ತಿನ್ನೋದು ತುಂಬ ಸೂಪರಾಗಿರುತ್ತೆ ಫ್ರೆಂಡ್ಸ್. ನೀವು ಕೂಡ ಒಂದ್ಸಲ ಈ ಥರ ಟ್ರೈ ಮಾಡಿ ನೋಡಿ. ಏನೂ ಜಾಸ್ತಿ ಬೇಕಾಗಿಲ್ಲ. ನೋಡಿ ಇವಾಗ ರೊಟ್ಟಿನ ಬೇಯಿಸ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇವಾಗ ನಾನು ಮಾಡಿರುವಂಥ ಜವಾರಿ ಜೋಳದ ರೊಟ್ಟಿನ ನಾನು ನಿಮಗೆ ತೋರಿಸ್ತೀನಿ. 1 2 ಒಂದು ಚಿಕ್ಕದೊಂದಾಗಿದೆ, ಅದೊಂದು 4. ನೋಡಿ ಈ ಬಿಸಿ ಜೋಳದ ರೊಟ್ಟಿ ಜೊತೆಗೆ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಅದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ತಿನ್ನೋದಕ್ಕೂ ಕೂಡ ಅಟ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್. ಇದೇ ಥರ ಹೊಸ ಹೊಸ ವಿಡಿಯೋ ಜೊತೆಗೆ ನಾನು ನಿಮ್ಮೊಂದಿಗೆ ಬರ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಕಾಯ್ತಾರಿ, ನೋಡ್ತಾ ಇದ್ದಿ ಪ್ರಿಯಾ ಯೂಟ್ಯೂಬ್ ಚಾನೆಲ್. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಬಾಯ್.